ನೆಕ್ಸ್ಟ್ ಕೊಡ್ತಾರೆ ಮೇಡಮ್, ಹೆಚ್ಚಿನ ಸಂಖ್ಯೆಗಳನ್ನ ಕೊಡ್ತಾರೆ. ಏನ್ ನಾವೇನ್ ಸೆಕೆಂಡ್ ಸಿಟಿಸನ್, No, no, ಸೆಕೆಂಡ್ no, no. ಲಿಸ್ಟ್ ಥರ್ಡ್ ಲಿಸ್ಟ್ ಅಲ್ಲಿ ಬರೋದಕ್ಕೆ ಇಲ್ಲ 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 ಹಾಗೇನಿಲ್ಲ. ನಮ್ಮ ಪಕ್ಷದ ಅಧಿನಾಯಕಿನೇ ಸೋನಿಯಾ ಮೇಡಮ್ ಅವರು. ನಿಮ್ಮ ಅಧಿನಾಯಕಿಗೆ ನಿಜಕ್ಕೂ ಕೂಡ ಮಹಿಳೆಯರ ಪರ ಕಾಳಜಿ ಇದ್ದಿದ್ರೆ ನಥಿಂಗ್ ಡೂಯಿಂಗ್ ಫಸ್ಟ್ ಲಿಸ್ಟ್ ಅಲ್ಲ ಹಾಕಿ ಒಬ್ಬ ಮಹಿಳೆ ಹೆಸರು ಅಂತಿದ್ರು. ಕೊಡ್ತೀವಿ ಮೇಡಮ್, ಖಂಡಿತ. ನೀವೇನ್ ಕೊಡೋದು ಭಿಕ್ಷೆನಾ? ನೋ ಭಿಕ್ಷೆ, ಅವ್ರ ಹಕ್ಕನ್ನ ನಾವು ಕೊಟ್ಟೇ ಕೊಡ್ತೀವಿ. ವಿ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ರಾಜ್ಯದ ಮಹಿಳೆಯರು ಇದನ್ನ ಅರ್ಥ ಮಾಡ್ಕೋಬೇಕು. ಈ ಕಾಂಗ್ರೆಸ್ ಪಾರ್ಟಿ ಕೇವಲ ವೋಟ್ ಬ್ಯಾಂಕ್ ಮಹಿಳೆಯರನ್ನ ಬಳಸ್ಕೊಳ್ತಾ ಇದೆ. ಯಾವ ಪರ್ಸೆಂಟೇಜ್ ಸರ್? 4 ಜನ ಗೆದ್ದಿರೋದು ಪಂಚಾಯತಿನಲ್ಲಿ ಜಿಬಿ 50% ಕೊಡ್ತಾ ಇದೀವಿ ಮೇಡಮ್. ಸರ್ ನಾನ್ ಹೇಳ್ತಿರೋದು ಇವತ್ತು ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳೆ ಹೆಸರಿಲ್ಲ. ಸೆಕೆಂಡ್ ಲಿಸ್ಟ್ ಅಲ್ಲಿ ನಿಮ್ಗೆ ಆಶ್ಚರ್ಯ ಬೇಡ ಸರ್, ಬಟ್ ಇಟ್ ಸೆಂಡ್ಸ್ ರಾಂಗ್ ಮೆಸೇಜ್. ಅದರ ಅರಿವು ಪರಿಜ್ಞಾನ ನಿಮ್ಗೆ ಕೊಡ್ಬೇಕಿತ್ತು. ಶಿವಕುಮಾರ್ ಅವರು ಎಲ್ಲೂ ಕೂಡ ಅಚ್ಚುಕಟ್ಟಾಗಿ ಗೆರೆ ಎಳೆದಂಗ ಒಂದಿಷ್ಟು ಲೋಪವಿಲ್ಲದ ರೀತಿಯಲ್ಲಿ ಎಲ್ಲವೂ ಕೂಡ ತುಂಬಾ ಸಾಂಘವಾಗಿ, ಎಲ್ಲೂ ಮೈಜಾರದಂತೆ ಕೈಜಾರದಂತೆ, ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಣ್ಣ ಅನುಮಾನಕ್ಕೆ ಆಸ್ಪದ ಇಲ್ಲದೆ ಇರೋ ರೀತಿಯಲ್ಲಿ ಮೈನ್ಯೂಟ್ ವಿಚಾರಗಳಲ್ಲೂ ಕೂಡ ಪರ್ಫೆಕ್ಷನಿಸ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ತಿರೋರು ಈ ವಿಚಾರದಲ್ಲಿ ಯಾಕೆ ಸೋತೋದ್ರು? ಈ ವಿಚಾರದಲ್ಲಿ ಯಾಕೆ ಕೈ ಚೆಲ್ಬಿಟ್ರು? ಈ ವಿಚಾರದಲ್ಲಿ ಯಾಕೆ ಅವರು ಆ ಒಂದು ಏನು ಹೇಳ್ತಾರೆ ನಿಂದನೆಯನ್ನ ಹೊತ್ತುಕೊಳ್ಳಬೇಕು? ನಾನು ಭಾಳ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನನ್ನ ಧ್ವನಿ ಅದು ಒಂದು ರೀತಿ ಆರ್ತನಾದವಾಗಿ ಕೇಳಿಸ್ಬೋದು. ನನ್ನ ಧ್ವನಿ ತುಂಬ ಕ್ಷೀಣವಾಗಿ, ಐ ಮೇ ಸೌಂಡ್ ತುಂಬ ಫೆಮಿನಿಸ್ಟ್ ಅಂತ. ಬಟ್ ಈ ಪ್ರಪಂಚದಲ್ಲಿ ಪುರುಷರಷ್ಟೇ ಸಂಖ್ಯೆಯಲ್ಲಿ ನಾವು ಇದ್ದೀವಿ. ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಮ್ಮ ಧ್ವನಿಗೆ ಯಾವುದೇ ಮಾನ್ಯತೆ ಇಲ್ಲ. ಯು ವಾಂಟ್ ಕನ್ಸಿಡರ್ ಇನ್ ಫಸ್ಟ್ ಲಿಸ್ಟ್ ಅಂತ ಅಂದರೆ ವೆರಿ ಸ್ಯಾಡ್. ಇದು ಒಂದು ಕಪ್ಪು ಚುಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ. ಮೇಡಮ್ ಒಂದು ಶುಭ ಮುಹೂರ್ತದಲ್ಲಿ ಅವರೊಂದು ಪ್ರಮಾಣ ವಚನ ಈಗ ಈ ದೇಶಕ್ಕೆ ಮಹಿಳಾ ಪ್ರಧಾನಿ ಕೊಟ್ಟಿದ್ದು ಕಾಂಗ್ರೆಸ್, ಮಹಿಳಾ ರಾಷ್ಟ್ರಪತಿ ಕೊಟ್ಟಿದ್ದು ಕಾಂಗ್ರೆಸ್. ಈಗ ಸೆಕೆಂಡ್ ಲಿಸ್ಟ್ ಅಲ್ಲಿ ಖಂಡಿತವಾಗ್ಲೂ ಹೆಚ್ಚಿನ ಮಹಿಳೆಯರಿಗೆ ಕೊಡ್ತೀವಿ ಮೇಡಮ್. ಒಂದ್ ನಿಮಿಷ ಸರ್, ಹೆಣ್ಣು ಮಕ್ಕಳಿಲ್ಲದೆ ಎಲ್ಲ ಅಪೂರ್ಣ. ಹೆಣ್ಣು ಮಕ್ಕಳಿಲ್ಲದೆ ಅಪೂರ್ಣ ಸರ್. ಈ ಸೃಷ್ಟಿನೇ ಅಪೂರ್ಣ. ಈಗ ಅವ್ರ ತಾಯಿ ಆಶೀರ್ವಾದ, ಆ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ತಾಯಿ ಆಶೀರ್ವಾದ ಅಲ್ಲ ನಾನು ಹೇಳ್ತಿರೋದು. ಕ್ಯಾಬಿನೆಟ್ ಕೂಡ ಅದು ಕೂಡ ಒಂದು ಈ ರಾಜ್ಯವನ್ನ ಆಳುವಂತಹ ಆಡಳಿತದ ಒಂದು ಮುನ್ನುಡಿ. ಅದು ಅದರಲ್ಲಿ ಹೆಣ್ಮಕ್ಳೇ ಇಲ್ಲ, ಅಪೂರ್ಣ. ಸೆಕೆಂಡ್ ಲಿಸ್ಟ್ ಅಲ್ಲಿ ಬರುತ್ತೆ. ಸೆಕೆಂಡ್ ಲಿಸ್ಟ್ ಗೆ ನಾವು ಸೆಕೆಂಡ್ ಸಿಟಿಸನ್ ಹಾಗೇನಲ್ಲ. ಈಗ ಕೆಲವೊಂದು ಕಾಸ್ಟ್ ಕಾಂಬಿನೇಷನ್ ಹಂಗಾದ್ರೆ ಹೆಣ್ಮಕ್ಳಿಗೆ ನೋ ಕಾಸ್ಟ್ ನೋ ಕಮ್ಯುನಿಟಿ. ಹಾಗೇನಿಲ್ಲ ಮೇಡಮ್, ನಾವು ಪುರುಷರಷ್ಟೇ ತಾಯಿ ಆಶೀರ್ವಾದ ಬಂದಿದ್ದಾರೆ. ಅವರ ಆಶೀರ್ವಾದ ಇಲ್ಲದೇನೆ ಅವ್ರ ಹೆಂಗ್ರಿ ಭೂಮಿಯಲ್ಲಿ ಬರಕಾಗತ್ತೆ? ಅದು ಬೇರೆ ವಿಚಾರ. ಬಟ್ ಭಾಷಣಗಳಲ್ಲ, ಲಿಸ್ಟ್ಗಳಲ್ಲಿ ಬೇಕಾಗಿತ್ತು. ಸೆಕೆಂಡ್ ಲಿಸ್ಟ್ ನಾನು ಹೆಣ್ಮಕ್ಳ ವಿಚಾರದಲ್ಲಿ ಬಿಡಲ್ಲ ಸರ್. ಯಾಕೆ ಬಿಡು? ಇರೋದು ದನಿ ಎತ್ತಕ್ಕೆ ಇರೋದು ನಾನೊಬ್ಳು. ದೇವ್ರು ನನ್ಗೊಂದು ಅವಕಾಶ ಕೊಟ್ಟಿದ್ದಾನೆ, ನಾನು ಅದನ್ನು ಮಾಡ್ಲಿಲ್ಲ ಅಂದ್ರೆ ನೋಡಿ, ದೇವರು ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಒಬ್ಬ ಮಹಿಳಾ ಸಂಪಾದಕರಾಗೋದಕ್ಕೆ ನನ್ಗೊಂದು ಅವಕಾಶ ಮತ್ತು ಒಂದು ಆಶೀರ್ವಾದ ಕೊಟ್ಟಿದ್ದಾರೆ. ನಾನು ಹೆಣ್ಮಕ್ಳ ಪರವಾಗಿ ದನಿ ಎತ್ತಲಿಲ್ಲ ಅಂತಂದ್ರೆ ನಾನು ಒಬ್ಬ ಪತ್ರಕರ್ತೆಯಾಗಿ ಇರೋದಕ್ಕೂ ವೇಸ್ಟ್. ಅದನ್ನ ಮಾಡಲಿಲ್ಲ ಅಂತಂದ್ರೆ ಇರ್ಲಿ ಬಿಡಿ, ಏನು ಮಾಡೋಕ್ಕಾಗೋದಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ಮುಂದಕ್ಕೆ ಹೋಗೋಣ. ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಅಂತೆ. ಯತೀಂದ್ರ ಸಿದ್ದರಾಮಯ್ಯ ಭಾಳಷ್ಟು ಈ ಥರ ಲಕ್ಕಿ ಪೊಲಿಟಿಷಿಯನ್ಸ್ ಇದ್ದಾರೆ ಸರ್. ಕುಮಾರಸ್ವಾಮಿ ಅವರಾಗಿರ್ಬೋದು, ಬ್ಲೆಸ್ಡ್ ಕುಮಾರಸ್ವಾಮಿ ಅವರಾಗಿರ್ಬೋದು. ದೇ ಆರ್ ಬ್ಲೆಸ್ಡ್ ಇನ್ ವಾಟ್ ವೇ ಅಂತ ಕೇಳಿ ನೀವು. ದೇ ಆರ್ ಬ್ಲೆಸ್ಡ್ ಇನ್ 2 ways. ದೇ ಆರ್ ಬ್ಲೆಸ್ಡ್ ಬೈ ಗಾಡ್, ದೇ ಆರ್ ಬ್ಲೆಸ್ಡ್ ಬೈ ಗಾಡ್ ಫಾದರ್ಸ್. This is very important. Yes, and ವಿಜೇಂದ್ರ ಕುಮಾರಸ್ವಾಮಿ, sometimes ಯತೀಂದ್ರ ಸಿದ್ದರಾಮಯ್ಯ, ಹೇಗೆ ಇದು ಬರುತ್ತೆ ಪ್ರಿಯಾಂಕ್ ಖರ್ಗೆ. Yes, ನೋಡಿ ರಾಜಕಾರಣದಲ್ಲಿ ನಾವು ಹೇಳ್ತೇವೆ ಡಾಕ್ಟರ್ ಮಗ ಡಾಕ್ಟರ್ ಆಗಬಾರ್ದು, ಪೊಲಿಟಿಷಿಯನ್ ಮಗ ಪೊಲಿಟಿಷಿಯನ್ಸ್ ಆಗಬಾರ್ದು ಅಂತ ಅಲ್ಲ. ಆದ್ರೂ ಕೂಡ ಬಟ್ ಅದರ್ವೈಸ್ ಆಲ್ಸೋ ಈಗ ಉದಾಹರಣೆಗೆ ಪ್ರಿಯಾಂಕ್ ಖರ್ಗೆ ಅವರು ಸರ್, ಅವ್ರು ತಮ್ಮನ್ನ ತಾವು ಪ್ರೂವ್ ಮಾಡಿದ್ದಾರೆ. ಬಿಕಾಸ್ ಅವರು
RSS ಅನ್ನುವಂಥ ಒಂದು ದೊಡ್ಡ ಸಂಘಟನೆಯನ್ನು ಎದುರಾಕೊಳ್ಳೋದು, ಅದರ ಬೇಸ್ ಬಗ್ಗೆ ಪ್ರಶ್ನೆ ಎತ್ತೋದು, ಅದರ ಫಂಡ್ ಬಗ್ಗೆ ಪ್ರಶ್ನೆ ಎತ್ತೋದು, ಆಕ್ಟಿವಿಟಿ ಬಗ್ಗೆ ಪ್ರಶ್ನೆ ಎತ್ತೋದು, ತನಗೆ ಎಷ್ಟೇ ವಿರೋಧಗಳು ಮತ್ತು ಎಷ್ಟೇ ಧಮಕಿಗಳು ಬಂದರೂ ಕೂಡ ಅದಕ್ಕೆ ಹೆದರದೆ ಅದನ್ನು ರೆಸಿಸ್ಟ್ ಮಾಡಿಕೊಂಡು ತಾನು ನಂಬಿರೋ ತತ್ವ ಸಿದ್ಧಾಂತಗಳಿಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು. ಪ್ರಿಯಾಂಕಾ ಖರ್ಗೆ ಅದರಲ್ಲಿ ನೀವು ಅವರ ತತ್ವ ಆದರ್ಶಗಳನ್ನು ವಿರೋಧಿಸಬಹುದು, ಅವರ ಟಾರ್ಗೆಟ್ ಪಾಲಿಟಿಕ್ಸನ್ನು ನೀವು ವಿರೋಧಿಸ್ಬೋದು. ಬಟ್ ಅದರ್ವೈಸ್ ಆಲ್ಸೋ ಇರುವಂತಹ ಯಂಗ್ ಲೀಡರ್ಸಲ್ಲಿ ಒಂದು ಸ್ವಲ್ಪ ಏನೋ ಡಿಫ್ರೆನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಾಳೆ ಅವ್ರಿಗೇನಾದ್ರೂ ಹೋಮ್ ಕೊಟ್ರೆ, ಈಗ ಅದೇ ಚರ್ಚೆ ನಡೀತಾ ಇರೋದು ಸರ್, ನಾಳೆ ಏನಾದ್ರೂ ಹೋಮ್ ಕೊಟ್ರೆ ಅವರಿಗೆ ಈ ಹಿಂದೆ ಹೆಂಗೆ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಆಜಾನು, ಅಲಾಲ್ ಕಟ್ಟು, ಹಿಜಾಬು, ಅದು ಇದು ಅಂತ ಆಯ್ತು, ಹಂಗೆ ಇದು ರಿವರ್ಸ್ ಆಗುತ್ತಾ ಅಂತ ಗೊತ್ತಿಲ್ಲ. ಹೈಪೋಥೆಟಿಕಲ್ ಇಟ್ ಈಸ್. ಅವರಿಗೆ ಪ್ರಾಯಶಃ ಗೃಹ ಖಾತೆನೇ ಸಿಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರೋದು ಯತೀಂದ್ರ. ಈಗ ಸಿದ್ದರಾಮಯ್ಯನವರ ನಂತರ ಅಂದ್ರೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ನಂತರ ಪ್ರತಿರೂಪವಾಗಿ ಪ್ರಿಯಾಂಕಾನ್ನು ಅವರ ಡೆಲಿವರಿ, ಅವರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ವಿ. ಈಗ ನಾವು ದಿ ಟಾರ್ಗೆಟ್ ಇಸ್ ಯತೀಂದ್ರ. ಈಗ ನಮಗೆ ನಿಜವಾಗ್ಲೂ ಕೂಡ ಯತೀಂದ್ರ ಅವರ ಸ್ವರ, ಯತೀಂದ್ರ ಅವರ ಸಾಮರ್ಥ್ಯ, ಯತೀಂದ್ರ ಅವರ ಚೈತನ್ಯ ಏನು ಅಂತ ಈಗ ಕಾಣಬೇಕಾಗುತ್ತೆ ಆಸ್ ಎ ಮಿನಿಸ್ಟರ್. That doesn't mean that he is the son of ಸಿದ್ದರಾಮಯ್ಯ ಅಂತ. ನಾವು ಇವತ್ತು ಪ್ರಿಯಾಂಕಾ ಖರ್ಗೆ ನೀವು ಹೇಗೆ ವ್ಯಾಖ್ಯಾನ ಮಾಡಿದ್ರಿ, ಆಸ್ ಎ ಪ್ರಿಯಾಂಕಾ ಖರ್ಗೆ he performed, not as ಮಲ್ಲಿಕಾರ್ಜುನ್ ಖರ್ಗೆ son. Tested and yes, ಅಂದ್ರೆ ಈಗ this is the time for ಯತೀಂದ್ರ to prove himself that as I am a leader. ಯಾಕೆಂತ ಹೇಳಿದ್ರೆ it's okay, ಸಿದ್ದರಾಮಯ್ಯ is my father, otherwise also I have a capability to. Leader cannot be made in the chambers. Leader should emerge. ದೇವೇಗೌಡರ ಮಗನಾಗಿ ಕುಮಾರಸ್ವಾಮಿ ಪರ್ಫಾರ್ಮ್ ಮಾಡಿದ್ರೆ ಹಿ ಬಿಕೇಮ್ ದ ಚೀಫ್ ಮಿನಿಸ್ಟರ್. ಜಯಂತ್ ಪಟೇಲ್ ಮಗೆ ಯಾಕೆ ಆಗಲಿಲ್ಲ? ಮಹಿಮಾ ಪಟೇಲ್ ಅವರು ಮೌನವ್ರತ. ದಿಸ್ ಇಸ್ ದಿ ಡಿಫರೆನ್ಸ್. ಹಾಗಾಗಿ ಈಗ ಒಂದು ಅವಕಾಶ ಬಂದಿದೆ ನಿಮಗೆ. ಯತೀಂದ್ರ ಅವರಿಗೆ ಈಗ ಒಂದು ಅವಕಾಶ ಸಿಗುತ್ತಾ ಇದೆ ಆಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್. ನೌ ದಿ ಎಂಟೈರ್ ಕರ್ನಾಟಕ wanted to see him how he emerges. ಬಹಳ ಜನ ಹೇಳೋದು ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ. ಕಷ್ಟದಲ್ಲಿರೋರು ಅವ್ರ ತಂದೆ ಗುಣಗಳು ಸ್ವಲ್ಪ ಅವರಲ್ಲೂ ಇದೆ. ಬಟ್ ಒಂದು ಮಂತ್ರಿಯಾಗಿ ಅವರು ಅದನ್ನ ಆ ಲೆಗೆಸಿ, ತನ್ನ ತಂದೆಯ ಲೆಗೆಸಿಯನ್ನು ಹೇಗೆ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಥರ ಚೆರಿಷ್ಮ್ಯಾಟಿಕ್ ಲೀಡರ್ ಅನ್ನೋ ಥರದಲ್ಲಿ ಅವರ ವ್ಯಕ್ತಿತ್ವ ಇಲ್ಲಿವರೆಗೆ ಕಾಣಿಸ್ಕೊಂಡಿಲ್ಲ, ಅವಕಾಶ ಸಿಕ್ಕಿಲ್ಲ. ಆಮೇಲೆ ದ ವೇ ಹಿ ಸ್ಪೀಕ್ಸ್ ಅದೆಲ್ಲ ಮ್ಯಾಟರ್ಸ್ ಆ ವಿಚಾರದಲ್ಲಿ. ಬಟ್ ಕೆಲವರು ಮಾತಾಡೋದಕ್ಕೆ ಅಷ್ಟು ಕನ್ವಿನ್ಸಿಂಗ್ ಆಗಿ ಇಲ್ಲದೆ ಇದ್ರು ಕೂಡ ಪರ್ಫಾರ್ಮೆನ್ಸ್ ಕೃಷ್ಣ ಬೈರೇಗೌಡರು ನೀವು ಏನೇ ಕೇಳಿ ಪ್ರತಿಪಕ್ಷಗಳು ಕೂಡ ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನಾವು ರಾಜಕಾರಣಿಗಳ ಮಕ್ಕಳನ್ನು ಕೇವಲ ಅವರ ರಾಜಕಾರಣಿಗಳ ಟೇಕ್ ಇಟ್ ಅವರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ಪರ್ಫಾರ್ಮೆನ್ಸ್ ಇಸ್ ದ ಸ್ಪೀಕ್. ಕುಮಾರಸ್ವಾಮಿ ಪರ್ಫಾರ್ಮೆನ್ಸ್ ಸ್ಪೀಕ್ಸ್. ಈಗ ನಾವು ಸಿದ್ದರಾಮಯ್ಯನವರನ್ನು ಅವರ ಪರ್ಫಾರ್ಮೆನ್ಸ್ ಮೇಲೆ ನಾವು ನೋಡಿದ್ವಿ. ಈಗ ಅವರ ನಂತರ ಈಗ ಯತೀಂದ್ರ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಂಥ ರಾಜಕಾರಣ ಇವತ್ತು ನಮಗೆ ಬೇಕಾಗುತ್ತೆ ಅಂತಕ್ಕಂಥದ್ದು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ, ಈ ರೀತಿ ಪರ್ಫಾರ್ಮ್ ಮಾಡಿದಾಗ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ, ಸಿದ್ದರಾಮಯ್ಯನವರ ಮಗ, ಯಡಿಯೂರಪ್ಪನವರ ಮಗ, ದೇವೇಗೌಡರ ಮಗ ಅಂತ ನಾವು ನೋಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನರಿಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಆಡಳಿತ ನೀವು ಹ್ಯಾಕ್ ಕೊಡ್ತೀರಾ ಅಂತಕ್ಕಂಥದ್ದು, ನಿಮ್ಮ ಪರ್ಫಾರ್ಮೆನ್ಸ್ ಮೇಲೇನೆ ಅವರ ಒಂದು ವ್ಯಕ್ತಿತ್ವ, ರಾಜಕಾರಣ ಬೆಳೀತಕ್ಕಂಥದ್ದು ಅಂತ ಹೇಳ್ತಾರೆ. ಆಲ್ ರೈಟ್, ಅವ್ರಿಗೆ ಮೋಸ್ಟ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅವರು ಒಬ್ಬ ವೈದ್ಯರಾದ್ದರಿಂದ ನೋಡೋಣ.